what is the rightmost digit preceding the zeros in the value of 30 to the power of 30. ಇದು ತುಂಬ ಸಿಂಪಲ್. ವಾಟ್ ಇಸ್ ದ ರೈಟ್ ಮೋಸ್ಟ್ ಡಿಜಿಟ್ ಅಂತ ಕೇಳಿದ್ದಾನೆ. ರೈಟ್ ಮೋಸ್ಟ್ ಡಿಜಿಟ್ ಅಂದರೆ ಏನಿಲ್ಲ, ಕೊನೆ ಇದು 3 to the power of 30 ಮಾಡಿದ್ರೆ ಈ ಯೂನಿಟ್ ಡಿಜಿಟ್ ಲಾಸ್ಟಲ್ಲಿ ಬರುತ್ತಲ್ಲ ಅದು ಡಿಜಿಟ್ ಯಾವುದಾಗಿರುತ್ತೆ ಅಂತ. ಈಗ 3 to the power of 30 ನಾನು 3 into 10 to the power of 30 ಅಂತ ಮಾಡ್ಕೋಬೋದಲ್ವ. ಮತ್ತೆ ಅದು ಸಿಂಪ್ಲಿಫೈ ಮಾಡಿದ್ರೆ 3 to the power of 30 into 10 to the power of 30. ಈ ಕಾನ್ಸೆಪ್ಟಲ್ಲಿ ಫಸ್ಟು 10 to the power of 30 ಈ ಕಾನ್ಸೆಪ್ಟಲ್ಲಿ ಇದೇನಾಗ್ತದೆ, 0 ಆಗ್ತದೆ. 10 to the power of ಏನೇ ಪವರ್ ಬಂದರೂ ಈ ರೈಟ್ ಮೋಸ್ಟ್ ಡಿಜಿಟ್ ಅಥವಾ ಯೂನಿಟ್ ಫೈಂಡರಲ್ಲಿ ಇದು 0 ಆಗ್ತದೆ 10ಗೆ. ಸೊ ಈಗ 3 to the power of 30 ಇದೆ, ಈ ಪವರ್ನ ಹಂಗೆ ಎಳಿಸ್ಕೊಳ್ಳಿ, 30 ಡಿವೈಡ್ ಬೈ 4 ಮಾಡಿ. ಈ ಕಾನ್ಸೆಪ್ಟೇ ಹಿಂಗೆ, ಯಾವುದೇ ಪವರ್ ಕೊಟ್ಟರು ಡಿವೈಡ್ ಬೈ 4 ಮಾಡಿ. 4 1s 4 7s 28, ಇನ್ನು 2 ರಿಮೈಂಡರ್ ಸಿಗುತ್ತೆ, ಇನ್ನು 2 ರಿಮೈಂಡರ್ 28 ಸಿಗುತ್ತೆ, ಇನ್ನು 2 ರಿಮೈಂಡರ್ ಸಿಗುತ್ತೆ. ಸೊ ಏನಿದೆ 3 ಏನಿದೆ ಈ ಪವರ್ಗೆ 2 ಸೇರಿಸಿ, ಆಗ 3 ಸ್ಕ್ವೇರ್ ಏನಾಗ್ತದೆ 9. ಸೊ ಆನ್ಸರ್ ಈಸ್ 9. ತುಂಬ ಸಿಂಪಲ್ಲು. ಫಸ್ಟಿಂದ ಹೇಳ್ತೀನಿ ಮತ್ತೆ. ಫಸ್ಟು ಯಾವುದೇ ಈಗ 20 to the power of 40 ಏನೇ ಕೊಟ್ಟರು ಅದನ್ನು 3 into ಸಮಥಿಂಗ್ ಅಂತ 2 into 10 ಅಥವಾ 3 into 10 ಏನೋ ಮಾಡ್ಕೊಳ್ಳಿ. 3 into 10 to the power of 30 ಇದೆ, ಮತ್ತು ಅದನ್ನು 3ಗೆ 30 ಮತ್ತು 10ಗೆ 30 ಹಾಕೊಳ್ಳಿ. ಈ 10 to the power of 30 ಏನೇ ಪವರ್ ಬಂದರೂ ಇದು 0 ಆಗ್ತದೆ ಅದು. ಮತ್ತು ಈ ಪವರ್ ಏನಿದೆ ಎಳಿಸ್ಕೊಳ್ಳಿ, ಡಿವೈಡ್ ಬೈ 4 ಮಾಡಿ. ಇಲ್ಲಿ 30 ಅಲ್ಲ 50 60 70 ಅಂತ ಏನೇ ಪವರ್ ಬಂದರೂ ಡಿವೈಡ್ ಬೈ 4 ಮಾಡಿ. ರಿಮೈಂಡರ್ ಏನು ಸಿಗುತ್ತೆ ಅದನ್ನು ಈ ನಂಬರ್ ಜೊತೆಗೆ ಹಾಕಿದಾಗ ನಿಮಗೆ 9 ಸಿಗುತ್ತೆ. ಇಲ್ಲಿ ನೋಡಿ, ಇದೆ ಟೇಬಲ್ ಇದೆ. ಈವನ್ ನಂಬರ್ ಬೇರೆ, ಆಡ್ ನಂಬರ್ ಬೇರೆ. ಇದು ಪವರ್ಗೆ ಇದು. ಈಗ ಅಲ್ಲಿ ಹೇಳಿದೆ 10ಗೆ 0 ಅಂತ ನೋಡಿ. 10ಗೆ ಯಾವುದೇ ಪವರ್ ಕೊಟ್ಟರೆ ನಿಮಗೆ 0 ಬರ್ತದೆ. ನೋಡ್ಕೊಳ್ಳಿ, 1ಗೆ ಇದಾವೆಲ್ಲ ಆಡ್ ನಂಬರ್ಸ್ದು. ಈ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಟೇಬಲ್ ಏನು ಅಂತಂದರೆ, ಈಗ 2 ಇದೆ, 2 to the power of 1 ಬಿತ್ತು ಅಂದರೆ 2, 2 to the power of 2 ಬಿತ್ತು ಅಂತಂದರೆ 4, 2 to the power of 3 ಬಿತ್ತು ಅಂದರೆ 8, 2 to the power of 4 ಮಾಡಿ ನನಗೆ 16 ಬರ್ತದೆ. ಬಟ್ ಯೂನಿಟ್ ಪ್ಲೇಸಲ್ಲಿರೋದು 6. ಈಗ 2 to the power of 4 ನನಗೆ 16 ಇದೆ, 16 ಏನಿದೆ ಅದು ಹಂಗೆ. ಇದು 1 2 3 4 ಮತ್ತು 5 6 7 8ಗೂ ಸೇಮ್ ಹಿಂಗೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ 4ಗೂ ಅಷ್ಟೇ. 4 to the power of 1, 4 ಸ್ಕ್ವೇರ್ 16 6 ಸಿಗುತ್ತೆ. 4 ಕ್ಯೂಬ್ ನಿಮ್ಗೆ ಏನೋ 64 ಏನೋ ಸಿಗುತ್ತೆ 4. ನೆಕ್ಸ್ಟ್ 4 to the power of 4 ಮಾಡಿ, ಅದರಲ್ಲಿ ಯೂನಿಟ್ ಡಿಜಿಟ್ ಹಿಂಗೆ ಸಿಗುತ್ತೆ. ಅದೇ ಥರ ಈವನ್ ನಂಬರ್ಸ್ಗೆಲ್ಲ ಇದು ಪವರ್ಸ್, ಮೇಲ್ಗಡೆ ಪವರ್ಸ್ ಏನಿದೆ ಅದರದ್ದು ಹಂಗೆ. ಅದೇ ರೀತಿ ಇದು ಆಡ್ ನಂಬರ್ಸ್ಗೆ 1 to the power of 1, 1ಗೆ 1 ಬರುತ್ತೆ ಎಲ್ಲದಕ್ಕೂ. 9ಗೆ 9 1 9 1 9 1 ಅಂತ. 9 to the power of 1 9, 9 ಸ್ಕ್ವೇರ್ ನೋಡಿ, 9 ಸ್ಕ್ವೇರು ನಮಗೆ 81 ಸಿಗುತ್ತೆ. ಸೊ ನನಗೆ ಯೂನಿಟ್ ಡಿಜಿಟಲ್ಲಿ 1 ಸಿಕ್ತು, 1. ಅದೇ ರೀತಿ 7 to the power of 1 7, 7 ಸ್ಕ್ವೇರ್ ನನಗೆ 49 ಸಿಗುತ್ತೆ ಅಲ್ವಾ. ಸೊ 49 9 ಇದು. 7 ಕ್ಯೂಬ್ ಏನೋ ಮಾಡಿ ನಿಮಗೆ ಯೂನಿಟ್ ಡಿಜಿಟಲ್ 3 ಬರುತ್ತೆ. 5ಗೆಲ್ಲ ಸೇಮು, 5 ಸ್ಕ್ವೇರು 25 ಬರುತ್ತೆ. 5 ಕ್ಯೂಬ್ 125 ಆ ಥರ.